ನಮ್ಮೂರಲ್ಲಿ ಗೌರಮ್ಮ ಕೊಂತಮ್ಮ ಹಬ್ಬ ಇರೋದ್ರಿಂದ ನೋಡಿ ಯಾವ ಥರ ಮಾಡ್ತಾರೆ. ಗೌರಿಯರು ಹೇಗಿದ್ದಾರೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಇವಾಗ ಪೂಜೆ ಮುಗಿಸಿ ಗೌರಮ್ಮ ಮತ್ತು ಕೊಂತಮ್ಮನ ಮಾಡ್ತಾರೆ ನಮ್ಮೂರಲ್ಲಿ. ಹಾಗಾಗಿ ಅದಕ್ಕೆ ಮಣ್ಣು ತರಬೇಕು. ಮಣ್ಣು ಯಾವ ಥರ ಮಣ್ಣು ತೊಗೊಬರ್ಬೇಕು ಅಂದರೆ, ಒಂದು ತೋಟದಲ್ಲಿ ಹೋಗ್ಬಿಟ್ಟು ಜೇಡಿ ಮಣ್ಣು ತೊಗೊಂಬರ್ಬೇಕು. ಅದಕ್ಕೆ ಎಲ್ಲರೂ ಹೋಗ್ತಾಯಿದ್ದೀವಿ. ಹೋಗಿದ್ದಾಯಿತು. ಇನ್ನೇನು ಅಲ್ಲಿ ಮಣ್ಣು ತಗೊಳ್ಳೋದಕ್ಕೆ ಎಲ್ಲ ತೆಗಿತಾ ಇದ್ದಾರೆ ನೋಡಿ. ಇಲ್ಲಿ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿ ಎಲ್ಲ ತೆಗಿತಿದ್ದಾರೆ. ಇವಾಗ ಇಲ್ಲಿ ಗಂಗಮ್ಮನ ಮಾಡಿಬಿಟ್ಟು ಮಣ್ಣು ತಗೊಂಬರೋದು ನೋಡಿ. ಇಲ್ಲಿ ಯಾವ ಥರ ಗಂಗಮ್ಮನ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ನಮ್ಮ ಸೈಡು ಇದೇ ಥರನೇ ಗಂಗಮ್ಮನ ಮಾಡೋದು. ನಿಮ್ಮ ಸೈಡ್ ಎಲ್ಲಿ ಬೇರೆ ಸೈಡೆಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸ್ತಾ ಇದ್ದಾರೆ ಅಂತ, ತುಂಬ ಚೆನ್ನಾಗಿ ಜೋಡಿಸ್ತಾ ಇದ್ದಾರೆ. ಇನ್ನೇನು ಆರತಿನೂ ಹಚ್ಚಿದ್ದಾರೆ ನೋಡಿ. ಇಲ್ಲಿ ಹೂವು ಎಲ್ಲ ಹಾಕಿ ಇನ್ನೇನು ಪೂಜೆ ಮಾಡಿಕೊಂಡು ಇಲ್ಲಿಂದ ಮಣ್ಣು ತೊಗೊಂಬಂದು, ಇನ್ನು ಗೌರಿ ಹುಣ್ಣಿಮೆ ಬರುತ್ತಲ್ವ, ದೀಪಾವಳಿ ದಿವಸ ಮಣ್ಣು ತೊಗೊಂಬಂದು ಗೌರಿ ಹುಣ್ಣಿಮೆ ಬಂದಾಗ ಮತ್ತು ಗೊಂಬೆ ಮಾಡಿಬಿಟ್ಟು ಗೌರಿ ಹುಣ್ಣಿಮೆ ದಿವಸ ಕೂರಿಸ್ತಾರೆ. ತಿರುಗಿ ದಿನ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡೋದು. ಇದೇ ಥರ ನಮ್ಮೂರಲ್ಲಿ ಮಾಡ್ತಾರೆ. ಹೆಣ್ಮಕ್ಳು ಮೆಚೂರ್ಡ್ ಆಗಿರೋರು, ಆಗಿಲ್ಲದೆ ಇರೋರು ಮತ್ತು ಮದುವೆ ಆಗಿಲ್ದವರು, ಮಕ್ಕಳಾಗಿಲ್ದವರು ಇದನ್ನು ಪೂಜೆ ಮಾಡಿದ್ರೆ ಆಗ್ತಾರೆ ಅಂತ ವಾಡಿಕೆ ನಮ್ಮೂರಲ್ಲಿ. ಹಾಗಾಗಿ ಎಲ್ಲರೂ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಮೆಚೂರ್ಡ್ ಆಗಿರೋರಿಗೆ ಕೈ ಕಾಲು ನೋವು ಬರಬಾರ್ದು ಅಂತ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾವ ಥರ ಈ ಥರ ಪೂಜೆ ಮಾಡೋದು, ಹಾಲು ತುಪ್ಪ ಬಿಟ್ಟು ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ನಮ್ಮೂರಲ್ಲಿ ನೋಡಿ. ನಾನು ಪೂಜೆ ಮಾಡ್ತಾ ಇದ್ದೀನಿ. ಇನ್ನೇನು ಅಲ್ಲಿಂದ ಬಂದು ಬೈಕು ಪಟಾಕಿ ಹಚ್ತಾ ಇದ್ದೀವಿ. ನಾನು ಅಂತವೇ ಇಕ್ಬಿಟ್ರೆ ಏನಿಲ್ಲ. ಮೊನ್ನೆ ನಾನೇನು ಇಟ್ಟು ಬಿದ್ದೆ. ಯಾವ ನಾನು ಇದೇ ಎರಡನೇದು ಹಚ್ಚಿರೋದು, ನಾನು ಹಚ್ಚೇ ಇಲ್ಲ ಅವು. ನೋಡಿ, ಅವತ್ತು ಮಣ್ಣು ತೊಗೊಂಡೋಗಿದ್ವಲ್ಲ, ಅದನ್ನು ಇವಾಗ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಗೊಂಬೆ ಎಷ್ಟು ದೊಡ್ಡ ಗೊಂಬೆ ಮಾಡಿದ್ದಾರೆ, ಗೌರಮ್ಮ ಮತ್ತು ಕೊಂತಮ್ಮ ಅಂತ ನೋಡಿ. ಇಲ್ಲಿ ಹೆಣ್ಮಕ್ಳೆಲ್ಲ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಗೌರಮ್ಮನ ರೆಡಿ ಮಾಡ್ತಿದ್ದಾರೆ ನೋಡಿ. ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೌರಮ್ಮನ ಅಂತ. ಎಷ್ಟು ಚೆನ್ನಾಗಿ ಚೆನ್ನಾಗಿರೋದು. ಈ ಹಬ್ಬನ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಇಲ್ಲಿ ಗೌರಮ್ಮ ಕೊಂತಮ್ಮನ ವಿಸರ್ಜನೆ ಮಾಡೋಕ್ಕೆ ತಗೊಂಡೋಗ್ಬೇಕು. ಅದಕ್ಕೆಲ್ಲ ಕರಿಯಮ್ಮನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆಂಜನೇಯನ ದೇವಸ್ಥಾನ, ಕರಿಯಮ್ಮನ ದೇವಸ್ಥಾನ ಎರಡು ಒಂದೇ ಹತ್ರನೇ ಇರೋದ್ರಿಂದ ಆ ಕರಿಯಮ್ಮನ ದೇವಸ್ಥಾನದಲ್ಲೇ ವರ್ಷ ಗೌರಿ ಮತ್ತು ಕೊಂತಮ್ಮನ ಕೂರಿಸೋದು. ಇನ್ನೇನು ದೇವಸ್ಥಾನದಿಂದ ತಗೊಂಡು ಹೊರಡ್ತಾ ಇದ್ದಾರೆ
ನೋಡಿ ಇಲ್ಲಿ ಎಲ್ಲರೂ ಫುಲ್ಲು ರೋಡಿಂದ ಈ ಕಡೆ ಫುಲ್ಲು ಕೆಳಗಡೆ ದೇವಸ್ಥಾನ ಇರೋದು ಡೌನಲ್ಲಿ. ಈಗ ಫುಲ್ಲು ಒಂದು ಕಿಲೋಮೀಟ್ರ್ ಮೇಲಾಗುತ್ತೆ ಫುಲ್ಲು ಊರು ಫುಲ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ. ಅಲ್ಲಿಗೆ ಫುಲ್ಲು ಊರ ಆಚೆಗೆ ತೊಗೊಂಡೋಗಿ ಮತ್ತೆ ರಿಟರ್ನು ಮತ್ತೆ ಇದೇ ದೇವಸ್ಥಾನದ ಹತ್ರ ತೊಗೊಂಬರ್ಬೇಕು. ನೋಡಿ ಇಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ನಾವು ಹಿಂದೆ ಈ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ದೇವ್ರ ಮುಂದೆ ಹೊತ್ಕೊಂಡಿದ್ದಾರೆ, ಅಲ್ಲಿ ನೋಡಿ ದೇವ್ರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಯ್ಯಮ್ಮನೇ ಪ್ರತಿ ವರ್ಷ ದೇವ್ರು ಹೊತ್ಕೊಳ್ಳೋದಂತೆ. ಬಟ್ ನಾನು ಇದೇ ಸತಿನೇ ಫಸ್ಟು ನೋಡ್ತಾ ಇರೋದು ನೋಡಿ. ನೆನ್ನೆಲ್ಲ ರಿಟರ್ನು ವಾಪಸ್ ಬರ್ತಾ ಇದ್ದೀವಿ. ಇನ್ನೇನು ಇಲ್ಲಿ ಗಂಗಮ್ಮನ ಮಾಡಿಬಿಟ್ಟು ವಿಸರ್ಜನೆ ಮಾಡೋದು ನೋಡಿ. ಇಲ್ಲಿ ಗಂಗಮ್ಮನ ಯಾವ ಥರ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಂದ್ರ ಕರೆನ್ಸಿ ಇಲ್ಲ, ನಾನು ನೋಡಕ್ ಹೋಗಲ್ಲ. ಹೇಳಿದ್ನಲ್ಲ ಬ್ಲಾಗ್ ಮಾಡುತ್ತೆ ಅವಕ್ಕೊಂದು ಫೋನು. ಯಾರಮ್ಮ ಬೆಂಕಿ ಬಂಡಿಸ್ಕೊಂಡು ಕೊಡ್ಲಿಲ್ಲ. Thank you.
ಲಾಕ್ ಮಾಡಕ್ಕೆ ವಿಡಿಯೋ ಮಾಡ್ತಾರೆ ಅವಕ್ಕೆ ಕೊಟ್ಟು ಬಾರಲ್ಲ ಸಾಕು ಬಾ ಅಮ್ಮ. ಜಾಸ್ತಿ ಈ 1 ನಿಮಿಷ ವಿಡಿಯೋ ಯಾವಕ್ಕೆ ಕಟ್ ಮಾಡಿದೆ ಕಂಡ್ರೆ ಅದು ಅರ್ಧ ವಿಡಿಯೋನ ಅಕ್ಕ ಮಾಡೋದು ಇಷ್ಟ ಗೊತ್ತಾ ಎಷ್ಟೊಂದು ನಿಮಿಷ ಮಾಡುತ್ತೆ ಲೇ ಬಾರಲ್ಲ ನಾವು ಮಾಡಲ್ಲಮ್ಮ ಯಾಕೆ ನಾ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ನಾನು ಮಾಡಿಲ್ಲ ಪೂಜೆನ ಮಾಡೋದು ತಗೊಂಬ ವಿಡಿಯೋ ಇಟ್ಕೊಂಡು ನೀನ್ ತಗೊಂಬಾರಮ್ಮ ಲೇಟ್ ಆಗಲ್ವೇ ನೀನು ಅವ್ರ ಕುಂದ ಕುಡಿತೀನಿ ಇನ್ನ ಚಪಾತಿ ದೋಸೆ ಹಾಕಿದ್ದು ಇನ್ನೊಂದು ತಿಂಗಳು ಇಲ್ಲೇ ಇರ್ತಿದ್ದಾರ Thank you.